ದೋಸೆ ಅಂತೂ ಗೀಯಲ್ಲಿ ಸ್ನಾನ ಮಾಡಿದೆ. ಚಟ್ನಿ ಸಾಂಬಾರ್ ರೆಡ್ ಚಟ್ನಿ, ಟ್ರೈ ರೆಡ್ ಚಟ್ನಿ. ಸ್ವರ್ಗ ಸ್ವರ್ಗ ಲಿಟ್ರಲಿ ಯುನೋ. ವೆರಿ ಆಮೇಲೆ ಎಣ್ಣೆ, ಆಮೇಲೆ ತುಪ್ಪ, ಅದ್ರ ಮೇಲೆ ಚಟ್ನಿ ಪುಡಿ, ಕೊಬ್ಬರಿ ತುರಿ, ಅದ್ರ ಮೇಲೆ ಪಲ್ಯ, ಆಮೇಲೆ ಅದ್ರ ಮೇಲೆ ಬಟರ್. ಹಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಟು ರಿವ್ಯೂ ನೋಡಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಆಶಿಸ್ತೀನಿ. ಸೊ ಇವತ್ತು ನಾವು ಅಲ್ಸೂರಿಗೆ ಬಂದಿದ್ದೀರಿ. ಅಲ್ಸೂರಲ್ಲಿ ಏನು ಫೇಮಸ್? ಅಲ್ಲಿರೋ ಗಣೇಶ ದೇವಸ್ಥಾನನ, ಅಥವಾ ಅಲ್ಸೂರು ಲೇಕ, ಅಥವಾ ಲೋಕಲ್ ಸ್ಟ್ರೀಟ್ ಫುಡ್ಡ, ಅಥವಾ ಹೊಸದಾಗಿ ಓಪನ್ ಆಗಿರೋ ಕೆಫೆ ದಿವ್ಯಮ್ಮ? ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಅಲ್ಸೂರಲ್ಲಿ ಹೊಸದಾಗಿ ಕೆಫೆ ದಿವ್ಯಮ್ಮ ಅಂತ ಓಪನ್ ಆಗಿದೆ. ಸೊ ಅಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಮಂಡೇ ಟು ಸಂಡೇ ಆಲ್ ಡೇ ಓಪನ್, ಬೆಳಗ್ಗೆ 6:30 ನೈಟ್ 1 o'clock. ಸೊ ಇವತ್ತು ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಲ್ಲಿರೋ ಏನು ಡಿಫ್ರೆಂಟ್ ಫುಡ್ ಇದೆ ಅಂತ. ಸ್ಪೆಷಾಲಿಟಿ ಏನು ಅಂದರೆ, ಇವಾಗ ಎಲ್ಲ ಕಡೆ ಮೆನ್ಯೂಯಲ್ಲಿ ಮೀಲ್ಸ್ ಅಂತ ನಾರ್ತ್ ಮೀಲ್ಸು ಇಲ್ಲ ಏನೇನು ಕುಸಿನ್ ಇರುತ್ತೆ ಅಲ್ಲಿ. ಸೊ ಇಲ್ಲಿ ಸ್ಟಾರ್ಟಿಂಗೇ ದಿವ್ಯಮ್ ಅಂತ ಒಂದು ವರ್ಡ್ ಇಕ್ಕಿದ್ದಾರೆ. ಅಂದರೆ ಲೈಕ್ ಇವಾಗ ದಿವ್ಯಮ್ ಇಡ್ಲಿ, ಅಥವಾ ದಿವ್ಯಮ್ ಡಿಪ್ಸು, ಅಥವಾ ದಿವ್ಯಮ್ ಕಾಫಿ, ಏನೇ ಇದ್ರೂ ಸ್ಟಾರ್ಟಿಂಗ್ ದಿವ್ಯಮ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಈಸ್ ವೆರಿ ಯುನೀಕ್ ಅಬೌಟ್ ಇಟ್. ಮೆನ್ಯೂ ಅಂತೂ ತುಂಬ ಕ್ರೇಜಿಯಾಗಿದೆ. ಸೊ ಫಸ್ಟು ದೋಸೆಯಿಂದ ಏನಾದರೂ ತೊಗೊಳ್ಳೋಣ, ಮತ್ತು ಇಡ್ಲಿಯಲ್ಲಿ ಒಂದು ಐಟಮ್ ತೊಗೊಳ್ಳೋಣ. 12 seconds later. How about open butter masala dosa? What else? Hey, see, this is good. A few inches later. Ghee tomato dosa. Something different it is. Adalmele? So much later that the old narrator got tired of waiting and they had to hire a new one. Ghee button idli sambar. ಫಸ್ಟು ಈ 3 ಐಟಮ್ ತೊಗೊಳ್ಳೋಣ, ಆಮೇಲೆ ಬೇರೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಕಮಾನ್. ಸೊ ನೋಡೋದಲ್ಲ ಗೀ ಹೆಂಗೆ ಸಿಗೋದು ಅಂದ್ಬಿಟ್ಟು, ಅದೇ ಇಲ್ಲಿರೋ ಬಟನ್ ಗೀ ಸಾಂಬಾರ್ ಟಿಪ್ ಅಂತ. ಸೊ ಫಸ್ಟು ಇನ್ಸ್ಟೆನ್ಸೇ ಸೂಪರ್ ಅಂತ ಅನಿಸ್ತಾ ಇದೆ ಲುಕ್ಕಲ್ಲೇನ. ಇನ್ನು ಟೇಸ್ಟಲ್ಲಿ ಹೇಗಿರುತ್ತೋ ಮೇಲೆ ಎಲ್ಲ ಫುಲ್ ಗೀ ಹಂಗೆ ತೆಲಾಡ್ತಾ ಇದೆ. ಸೋ ಗುಡ್, ಲಿಟ್ರಲಿ ಸುಳ್ಳು ಹೇಳ್ತಾ ಇಲ್ಲ. ಸಾಂಬಾರ್ ಜೊತೆ ಹಂಗೆ ಡಿಪ್ ಮಾಡಿಕೊಂಡು ಮೇಲೆ ತುಪ್ಪ ಎಲ್ಲ ಅಲ್ಲಿ ಸುದ್ದಿರ್ತಾರೆ, ಆ ಫ್ಲೇವರ್ ಬರುತ್ತೆ ನೋಡಿ ಸ್ಟಾರ್ಟಿಂಗು. ಸ್ವರ್ಗ ಲಿಟ್ರಲಿ. ಇದು ನಾರ್ಮಲ್ ಇಡ್ಲಿ ಸಾಂಬಾರ್ ಥರ ಒಂದು ಟೇಸ್ಟ್ ಸಿಗಲ್ಲ. ಇಟ್ಸ್ ವೆರಿ 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 ಯೂನಿಕ್ ಅಂತೀನಿ. ಯಾಕೆ ಅಂತಂದರೆ ಇದು ಬಟನ್ ಇಡ್ಲಿ ಅಲ್ಲ, ಸೊ ಇನ್ನೂ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಾದಮೇಲೆ ಸಾಂಬಾರ್ ಡಿಪ್ಪು, ಅದ್ರ ಮೇಲೆ ಗೀ ಹಾಕಿದಾರಲ್ಲ. ಸೊ ಲಿಟ್ರಲಿ ಅ ಕಾಂಬಿನೇಷನ್ ಆಫ್ ಇಡ್ಲಿ ಸಾಂಬಾರ್ ಆ್ಯಂಡ್ ಗೀ. ಸೊ ಮುಂಚೆ ಎಲ್ಲ ಕಡೆ ಸಾಂಬಾರ್ ಡಿಪ್ ತೊಗೊಬೋದು ಅಥವಾ ಸಪ್ರೇಟಾಗಿ ತೊಗೊಬೋದು. ಇಲ್ಲಿ ಗೀ ಜೊತೆ ಮೇಲೆ ಹಾಕಿದಾರಲ್ಲ, ಆ ಫ್ಲೇವರ್ ಅಂತೂ ಸೂಪರಾಗಿ ಸಿಗುತ್ತೆ. ಮಸ್ಟ್ ಟ್ರೈ. ಹೀಟಾಗಿ ಏನನ್ಸಿ ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಓಕೆ, ಇಡ್ಲಿ ಟೇಸ್ಟ್ ಮಾಡಾಯಿತು, ಇವಾಗ ದೋಸೆ ಟೇಸ್ಟ್ ಮಾಡೋಣ ಸ್ನೇಹ. ಓಕೆನಾ? ಯಾರು
ಇವಾಗ ಓಪನ್ ಆಯಿತು. ಇವಾಗ ಫುಲ್ಲು ನಂದಿನಿ ತುಪ್ಪ. ತುಪ್ಪ ಬೇಕಾ? ತುಪ್ಪ That is open butter masala dosa for you. So delicious, no? ಸೊ ನೋಡಿದ್ರಲ್ಲ, ಇದೇ ಓಪನ್ ಬಟರ್ ಮಸಾಲೆ ದೋಸೆ. ಸೊ ಸ್ಟಾರ್ಟಿಂಗು ಏನಪ್ಪ ಇದು ಬರೀ ಸೆಟ್ ದೋಸೆ ಆಗ್ತಾ ಇದ್ದಾರೆ ಅಂದ್ಕೊಂಡೆ. ಸರಿ, ಓಕೆ, ಸೆಟ್ ದೋಸೆ ಆಯಿತು. ನೆಕ್ಸ್ಟ್ ಮಸಾಲೆ ಎಲ್ಲಿದೆ? ಬರೀ ಎಲ್ಲ ತಿರುಗಿಸ್ಬಿಟ್ರಲ್ಲ. ಯೂಶಲಿ ತಿರುಗಿಸೋಕ್ಕಿಂತ ಮುಂಚೆ ಎಲ್ಲ ಹಾಕ್ತಾರಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ರೌಂಡ್ ಅದನ್ನು ಬೆಂದು ತಿರ್ಗಾ ವಾಪಸ್ ತಿರುಗಿಸಿ, ಆಮೇಲೆ ಎಣ್ಣೆ, ಆಮೇಲೆ ತುಪ್ಪ, ಅದ್ರ ಮೇಲೆ ಚಟ್ನಿ ಪುಡಿ, ಕೊಬ್ಬರಿ ತುರಿ, ಅದ್ರ ಮೇಲೆ ಪಲ್ಯ, ಆಮೇಲೆ ಅದ್ರ ಮೇಲೆ ಬಟರ್. ಡೆಕೋರೇಷನ್ ಅಂತೂ ಅಲ್ಟಿಮೇಟ್. ಸೊ ಬನ್ನಿ ಇವಾಗ ಇದನ್ನು ಟೇಸ್ಟ್ ಮಾಡೋಣ. ಮೈ ಗಾಡ್, ಯೂಶಲಿ ಮಸಾಲೆ ದೋಸೆ ಅಂದರೆ ಸೆಂಟ್ರಿಂದ ತೊಗೊಬೇಕು. ಇದು ಓಪನ್ ಅಲ್ಲ, ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ. It's a very, very, very satisfying flavor. ಇನ್ನೂ ರಿವ್ಯೂ ಮಾಡಬೇಕು, ಆ ಥರ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಂತಲ್ಲ, ಫುಡ್ನ ಫೀಲ್ ಮಾಡ್ಕೊಂಡು ತಿನ್ನಬೇಕು. ಲಿಟ್ರಲಿ ಆ ಫೀಲಿಂಗ್ ಇದರಲ್ಲಿದೆ. ಚಟ್ನಿ ಸಾಂಬಾರ್ ರೆಡ್ ಚಟ್ನಿ, ಟ್ರೈ ರೆಡ್ ಚಟ್ನಿ ಆ್ಯಂಡ್ ಪಲ್ಯ. ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್, ನೋ? ನಿದ್ದೆ ಮಾಡಬೇಡ, ತಿನ್ನಲ್ಲಿ ಫೀಲಿಂಗ್ ಜೊತೆಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾಯಿದೆ ಅಂದರೆ ಸ್ವರ್ಗ ಥರದ ಫೀಲಿಂಗ್. ಇವಾಗ ನೆಕ್ಸ್ಟ್ ಅದು ಟೊಮ್ಯಾಟೊ, ವಾಟ್ ಇಸ್ ಇಟ್ ನೇಮ್? ಟೊಮ್ಯಾಟೊ ಏನೋ ಇತ್ತು, ಟೊಮ್ಯಾಟೊ ಗೀ ಟೊಮ್ಯಾಟೊ ದೋಸೆ. ಹಾಂ, ಅದು ಗೀನೆ ಚೆನ್ನಾಗಿರ್ತಲ್ಲ ಅಂದ್ಬಿಟ್ಟು. ಸೊ ಇವಾಗ ಗೀ ಟೊಮ್ಯಾಟೊ ದೋಸೆ ಒಬ್ಬರು ಟ್ರೈ ಮಾಡಿ. ಸೊ ಮೋಸ್ಟ್ಲಿ ಇದು 2 ಬರುತ್ತೆ. ಸೊ ಇವಾಗ ಇದಕ್ಕೂ ನಂದಿನಿ ತುಪ್ಪ ಹಾಕಿ ನಾನು ಇದನ್ನು ವೇಟ್ ಮಾಡ್ತಾಯಿದ್ದೀನಿ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು, ಲಿಟ್ರಲಿ. ಯಾಕಂದರೆ ಟೊಮ್ಯಾಟೊ ದೋಸೆ ಪ್ಲಸ್ ಟೀ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅನ್ಬೋದು. ಸೊ ರಿಯಲಿ ವೇಟಿಂಗ್ ಟು ಟೇಸ್ಟ್ ದಿಸ್. ಬಟರಲ್ಲೂ ಆಗ್ತಾಯಿದೆ. ಇದೇ ಈ ಥರ ಯಾವತ್ತೂ ನೋಡಿಲ್ಲ. Our ghee tomato dosa is ready. Finally, ನಮ್ಮ ಕೈಗೆ ಬಂದಿದೆ ಘೀ ಟೊಮ್ಯಾಟೊ ದೋಸೆ. ಇದೂ ಅಷ್ಟೇ ವೆರಿ 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 ಸಾಫ್ಟ್ ಅನ್ಬೋದು. ನೀವೇ ನೋಡ್ಬೋದು, ಟೆಕ್ಸ್ಚರ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ದೋಸೆ ಅಂತೂ ಘೀಯಲ್ಲಿ ಸ್ನಾನ ಮಾಡಿದೆ. Oh my god. Very very unexpected taste. Literally ಅದು ಓಪನ್ ಬಟರ್ ಮಸಾಲೆ ದೋಸೆನೇ ಒಂದು ಟೇಸ್ಟ್ ಆಗಿತ್ತು. ಇದು ಈ ಥರ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಅಂದ್ಕೊಂಡೇ ಇಲ್ಲ. ಈ ಜೊತೆ ಅದು ಫ್ರೈ ಆಗಿ ಪ್ಲಸ್ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಮೇಲ್ಮೇಲೆ ಫ್ರೈ ಆಗಿರುತ್ತೆ, ಪ್ಲಸ್ ಒಳಗಡೆ ಅಂದರೆ ಸಾಫ್ಟ್ ಆಗಿರುತ್ತೆ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಟೇಸ್ಟ್. ಆ್ಯಸ್ ಯೂಶ್ವಲ್ ಓಪನ್ ಬಟರ್ ಮಸಾಲೆ ದೋಸೆಯಲ್ಲೂ ಈ ರೆಡ್ ಚಟ್ನಿ ಅಂತೂ ಸೂಪರ್ ಆಗಿತ್ತು. ಇದರಲ್ಲೂ ಅಷ್ಟೇ ರೆಡ್ ಚಟ್ನಿಯಲ್ಲಿ ಸೂಪರ್ ಆಗಿದೆ. ಇವಾಗ ಇದರಲ್ಲಿ ಸಾಂಬಾರು ಬಂದು ಸಾಗು ಕೊಟ್ಟಿದ್ದಾರೆ. ಸೊ ಸಾಂಬಾರು ಸಾಗು ಅಲ್ಲಿ ಟ್ರೈ ಮಾಡೋಣ. A few inches later. ಮತ್ತು ಇಲ್ಲಿ
ಸಾಗು ಒಂಥರ ಸ್ಲೈಟಾಗಿ ಸ್ವೀಟ್ ಫ್ಲೇವರ್ ಬರುತ್ತೆ, ಹಾಗೆ ಲಾಸ್ಟಲ್ಲಿ ಖಾರನೂ ಇರುತ್ತೆ. ಇದೊಂಥರ ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಗು ಥರ. ವಾಟ್ ಯು ಸೀಯಿಂಗ್ ಇನ್ಸೈಡ್? What and don't they have ದೋಸೆಗೆ ಟೊಮ್ಯಾಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನೂ ಹಾಕಿದ್ದಾರೆ. ಈರುಳ್ಳಿನೂ ಹಾಂ ಹೌದು. ಕೋಕೋನಟ್ಟು ಇದೆಯಾ? See your and your reaction. And especially that tomato ಮೇಲ್ಮೇಲೆ ಹಾಕಿರ್ತಾರಲ್ಲ, ಅದು ಸ್ವಲ್ಪ ಫ್ರೈ ಆಗಿರುತ್ತೆ, ಪ್ಲಸ್ ಅದು ಒಳಗಡೆ ಹಸಿಯಾಗೂ ಇರುತ್ತೆ. ಒಳ್ಳೆ ಫ್ಲೇವರ್. ದಿಸ್ ಈಸ್ ಇವನ್ ಮೋರ್ ಗುಡ್. ಯು ವಿಲ್ ಗೆಟ್ ಸ್ವೀಟ್ ಆ್ಯಂಡ್ ಸ್ಪೈಸಿ ಫ್ಲೇವರ್. ನೋ ಸ್ಟಾರ್ಟಿಂಗ್ ಸ್ವೀಟ್ ದೆನ್ ಸ್ಪೈಸ್. ಬಿಸಿ ಬಿಸಿ ಕಾಫಿ. ಸ್ಟ್ರಾಂಗ್ ಕಾಫಿ. ಪ್ರತಿಯೊಂದು ಸಿಪ್ಪಲು ಕಾಫಿ ಫ್ಲೇವರ್ ಫಿಲ್ಡ್ ವಿತ್ ಫ್ರೆಶೆಸ್ಟ್ ಕಾಫಿ ಅನಿಸ್ತದೆ. ಒಂದು ಸಣ್ಣ ಸಿಪ್ ತೊಗೊಂಡೆ, ಯಾಕಂದರೆ ತುಂಬ ಬಿಸಿ ಇತ್ತು ಅಂದ್ಬಿಟ್ಟು. ಒಂದು ಸಣ್ಣ ಸಿಪ್ಪಿಗೆ ಎಷ್ಟು ಕಾಫಿದು ಬಸ್ಟ್ ಬರ್ತಾಯಿದೆ ಅಂದರೆ ಇಮ್ಯಾಜಿನ್ ಮಾಡಿ. ಎಷ್ಟು ಕಾಫಿ ಇದೆ, ಪ್ಯೂರೆಸ್ಟ್ ಫಾರ್ಮ್ ಅನ್ನೋ ಥರ. ವಾವ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಎಷ್ಟೊಂದು ಜನ ಹುಡುಗಿರು ಈ ಏನಂತಾರೆ ಸ್ಟಾರ್ ಬುಕ್ಸಲ್ಲಿ ಏನು ತೊಗೊಂತಾರೆ ಯಾವಾಗಲೂ ಕೋಲ್ಡ್ ಕಾಫಿ. ಹಾಂ, ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಕ್ಯಾಪಚಿನೋ ತೊಗೊಂಡು ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸೌತ್ ಹೆಚ್ಚು ನೀರು ಕುಡಿಯೋಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸೌತ್ ಇಂಡಿಯನ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿ. ಫಿಲ್ಟರ್ ಕಾಫಿ, ನಾಟ್ ಇನ್ಸ್ಟೆಂಟ್ ಕಾಫಿ. ಫಿಲ್ಟರ್ ಕಾಫಿ ಕುಡೀರಿ, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇದ್ರಲ್ಲಿ ಬರೋ ಟೇಸ್ಟು ಆ ಸ್ಟಾರ್ ಬಕ್ಸಲ್ಲಿ ಆಗಲಿ ಅಥವಾ ಕೋಲ್ಡ್ ಕಾಫಿ ಆಗಲಿ ಅಲ್ಲಿ ಈ ಥರ ಟೇಸ್ಟ್ ಸಿಗೋಲ್ಲ. ಅವ್ಳು ಟೇಸ್ಟ್ ಅವ್ಳು ಕೊಟ್ಬಿಡೋಣ, ಅವ್ಳು ಟೇಸ್ಟ್ ಮಾಡಲಿ. ಸೊ ನೋಡಿದಲ್ಲ ಸ್ನೇಹಿತರೆ, ಇವತ್ತು ಇಲ್ಲಿ ಕೆಫೆ ದಿವ್ಯಮಲ್ಲಿ 3 ಡಿಶ್ ಟ್ರೈ ಮಾಡಿದ್ವಿ. ಒಂದು ಗೀ ಬಟನ್ ಇಡ್ಲಿ ಸಾಂಬಾರ್, ಮತ್ತು ಗೀ ಓಪನ್ ಮಸಾಲೆ ದೋಸೆ, ಮತ್ತು ಗೀ ಟೊಮೆಟೊ ದೋಸೆ. 3 ಡಿಶ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ಮೆನ್ಯೂ ಅಂತೂ ನೋಡಿದ್ರೆ ಫಿದಾಗ ಹೋಗ್ಬಿಡ್ತಾರೆ, ಯಾಕಂದರೆ ಎ ಇಂದ ಝೀವರೆಗೂ ಎಲ್ಲ ಐಟಮ್ ಇದೆ. ನನಗೆ ಅಷ್ಟು ಐಟಮು ದಿನ ಬಂದು ತಿನ್ಬೇಕಂತ ಅನಿಸ್ತದೆ, ಯಾಕಂದರೆ ಇವತ್ತು 3 ಡಿಶ್ ತಿನ್ನೋಕ್ಕಾಗಿದ್ದು. ನನಗಂತೂ ಹೊಟ್ಟೆ ತುಂಬಿಡಿದೆ. ಲಿಟ್ರಲಿ ಅಮೇಝಿಂಗ್ ಫ್ಲೇವರ್ಸ್. ಪ್ರತಿಯೊಂದೊಂದು ಡಿಶಲ್ಲೂ ಟ್ರೂ ಫ್ಲೇವರ್ಸ್. ಸೌತ್ ಇಂಡಿಯನ ನಿಜವಾದ ಕಲೆ, ಆ ಟೇಸ್ಟ್, ಆ ಫೀಲಿಂಗ್ ಅಂತೂ ಅಮೇಝಿಂಗ್ ಆಗಿತ್ತು. ಜಾಗ ಇರೋದು ರೈಟ್ ಆಪೋಸಿಟ್ಟು ಅಲ್ಸೂರ್ ಲೇಕ್ ಆಪೋಸಿಟ್ ಹತ್ರ. ಸೊ ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ. ಸೊ ಫೈನಲಾಗೆ ವಿಡಿಯೋ ಎಂಡ್ ಮಾಡೋ ಸಮಯ ಬಂತು. ಮುಂದೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲಿರಬೇಕು ಅಂದ್ಬಿಟ್ಟು. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು. ಓಪನ್ ಮಸಾಲೆ ದೋಸೆ. ಸೊ ನೋಡ್ದಲ್ಲ ಒಂದು ನಿಮಿಷ, ನನಗೆ ಅದು ಶೂಟ್ ಮಾಡಬೇಕು. ಅದು ಆ ಟೈಮಿಂಗ್ಸ್ ಬಂದ್ಬಿಟ್ಟು ನೋ ಕಟ್ ದಟ್.